ನಮಸ್ಕಾರ ಸ್ನೇಹಿತರೆ. ಹೋಟೆಲ್ನಲ್ಲಿ ಸರ್ವರ್ ಆಗಿದ್ದಂತವ್ರು ಮುಂದೆ ಏನಾದ್ರು ಗೊತ್ತಾ? ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಹೋಟೆಲ್ನಲ್ಲಿ ಸರ್ವರ್ ಆಗಿರುವಂತವ್ರು ಜಯ ಗಣೇಶನ್ ಅವರು. ತುಂಬಾ ಬಡ ಕುಟುಂಬದಲ್ಲಿರುವಂತಹ ಅವರು ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರ್ ಇಷ್ಟೆಲ್ಲ ಓದಿರ್ತಾರೆ. ಅಪ್ಪ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಇವ್ರು ದುಡಿಯೋದಾಗಿರ್ಬೋದು, ಅಪ್ಪನ ಸಂಬಳ ಮತ್ತೆ ಇವ್ರ ಸಂಬಳ, ಜಯ ಗಣೇಶ್ ಅವ್ರ ಸಂಬಳ ಎರಡರಿಂದ ಒಂದ್ ಸಂಸಾರನ ತೂಗ್ಸೋದಕ್ ಆಗ್ತಾ ಇರಲ್ಲ. ಮತ್ತೆ ಇನ್ನೊಂದ್ ಕಡೆ ಇವ್ರ ಕನಸುಗಳು, ಮುಖ್ಯವಾಗಿ ಜಯ ಗಣೇಶ್ ಅವರ ಕನಸು UPSC ಆಗೋದು. ಇವ್ರು ಅಷ್ಟೆಲ್ಲ ಎಜುಕೇಶನ್ ಮಾಡಿ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಕೆಲಸ ಸಿಕ್ಕಿದ್ರೆ ಆ ಕೆಲಸ, ಈ ಕೆಲಸ ಸಿಕ್ಕಿದ್ರೆ ಈ ಕೆಲಸ, ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ತನ್ನ ಸಂಸಾರವನ್ನು ಸಾಗಿಸ್ಲಿಕ್ಕೆ. ಇಷ್ಟು ಎಜುಕೇಶನ್ ಮಾಡಿರೋರು ತಮ್ಮ ಕನಸನ್ನ, ಗುರಿನ ಮುಟ್ಲೇಬೇಕು ಅನ್ನೋ ಯೋಚನೆಯಲ್ಲಿ ಮತ್ತೆ ಅವನು ತೊಟ್ಟಂತಹ ಅವರು ದಿಟ್ಟ ನಿರ್ಧಾರವನ್ನ ಬಿಡೋದಿಲ್ಲ. ಸತತ 6 ಬಾರಿ ಪರೀಕ್ಷೆಯನ್ನ ಬರೆದ್ರು ಸಹ UPSCಗೆ ಇವರು ಸೆಲೆಕ್ಟ್ ಆಗಲ್ಲ, ಪರೀಕ್ಷೆ ಪಾಸ್ ಆಗಲ್ಲ. ಆದ್ರೂ ಸಹ ಯಾಕೆ ನಾನು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇಲ್ಲ, ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಲ್ವಾ ಅಂತ ಮನಸ್ಸನ್ನ ಚೇಂಜ್ ಮಾಡೋರು ತುಂಬಾ ಜನ ಇರ್ತಾರೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ. ಆದ್ರೆ ಇವರು ಹೋಟೆಲ್ನಲ್ಲಿ ಸರ್ವರ್ ಕೆಲಸ ಮಾಡ್ತಾ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ತಮ್ಮ ಸಂಸಾರವನ್ನು ತೂಗಿಸ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇವ್ರು UPSC ಪರೀಕ್ಷೆ ಬರೆಯೋದಕ್ಕೆ ತಯಾರಿ ಆಗ್ಬೇಕಾದಂಥದ್ದು ಯಾಕೋ ಸರಿ ಆಗ್ತಾ ಇಲ್ಲ, ನಾನು ಆ ಕಡೆ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ, ಇಲ್ಲಿಗೆ ಸ್ವಲ್ಪ ನಾನು ಮನೆ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಒಂಚೂರು ಆಚೆ ಈಚೆ ಮಾಡಿ ನಾನು ಚೆನ್ನಾಗಿ ಓದಿದ್ರೆ, ಇನ್ನೂ ಆ ಕಡೆ ಗಮನ ಕೊಟ್ರೆ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು, ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು ಅಂತ ಇದ್ದಂತಹ ಈ ಜಯ ಗಣೇಶ್ ಅವರು ಸಂಸಾರದ ಕಡೆನೂ ಬಿಡೋ ಹಾಗಿಲ್ಲ, ತಮ್ಮ ಕನಸುಗಳನ್ನು ಬಿಡೋ ಹಾಗಿಲ್ಲ. ಆದ್ರೆ ಎರಡನ್ನು ಸಮವಾಗಿ ತೂಕ ಮಾಡ್ತಾ ಜಯ ಗಣೇಶ್ ಅವರು UPSC 7ನೇ ಬಾರಿ ಪರೀಕ್ಷೆಯನ್ನ ಬರ್ತಾರೆ. 2008ರಲ್ಲಿ ಆ ಪರೀಕ್ಷೆ ಪಾಸ್ ಆಗಿ ಸರ್ಕಾರಿ ಹುದ್ದೆಯನ್ನು ತಗೋತಾರೆ. ಸ್ನೇಹಿತರೆ, ಆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಈಗ ಎಷ್ಟೋ ಜನ, ಸಾವಿರಾರು ಜನ ಪರೀಕ್ಷೆಯನ್ನ ಬರೀತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಒಬ್ರೋ ಇಬ್ರು, ಅದರಲ್ಲಿ ಹುದ್ದೆ ಸಿಗೋದು ಕೇವಲ ಒಬ್ರಿಗಾಗಿರುತ್ತೆ. ಎಷ್ಟೋ ಜನ ಎಷ್ಟೋ ಸಾವಿರಾರು ಕನ್ಸು ಕಟ್ಕೊಂಡಿರ್ತಾರೆ. ನಾವು ಗೌರ್ಮೆಂಟ್ ಕೆಲಸ ತಗೋಬೇಕು, ಅಧಿಕಾರಿಗಳಾಗ್ಲೇಬೇಕು ಅನ್ನೋ ಕನ್ಸಿಟ್ಕೊಂಡು ಸಾವಿರಾರು ಜನ ಪರೀಕ್ಷೆನ ಬರೀತಾರೆ ಜನ. ಆದ್ರೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಕೇವಲ 1-2 ಬೆರಳೆಣಿಕೆಗಳಷ್ಟೇ. ಆದ್ರೆ ಆ ಅಧಿಕಾರದ ಪಟ್ಟದಲ್ಲಿ ಕೂರೋದು ಕೇವಲ ಒಬ್ರು ಇಲ್ಲ ಇಬ್ಬರಾಗಿರ್ತಾರೆ. ಅದೆಷ್ಟೆಲ್ಲಾ ಕಷ್ಟಗಳನ್ನ ದಾಟಿ ಜಯ ಗಣೇಶನ್ ಅವರು ಈ ಒಂದು UPSC ಪರೀಕ್ಷೆಯನ್ನ ಬರೆದು ಅಧಿಕಾರಿಯಾಗಿ ತಮ್ಮ ಕಷ್ಟಗಳನ್ನೆಲ್ಲ ನೆನೆದು, ನಾನು ಏನೇನ್ ಮಾಡಿದ್ದೆ, ಎಷ್ಟು ಕಷ್ಟಪಟ್ಟಿದ್ದೆ, ಆದ್ರೂ ನಾನು ಛಲ ಬಿಡ್ಲಿಲ್ಲ, ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ ನನ್ನ ಅಧಿಕಾರಿ ಆಗೇ ಆಗ್ತೀನಿ ಅನ್ನೋ ಛಲದಿಂದ ಅವ್ರ ಮೇಲೆ ಅವ್ರಿಗೆ ಇದ್ದಂತಹ ಭರವಸೆ ಅವ್ರ ಕೈಯಿಂದ ಬಿಡ್ಲಿಲ್ಲ. ಎಷ್ಟೋ ಜನ ಆ ಹೋಟೆಲ್ ಕೆಲಸ ಮಾಡ್ತಿರೋರು ಆಗಿರ್ಬೋದು, ಅಥವಾ ಬೇರೆ ಝೊಮ್ಯಾಟೋದಲ್ಲಿ ಮಾಡ್ತಾ ಇರೋರಾಗಿರ್ಬೋದು, ಬೇರೆ ತರ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಅವರ ಮನಸ್ಸಲ್ಲಿ ಎಲ್ಲೋ ಒಂದು ಛಲ ಇರುತ್ತೆ, ಏನೋ ಒಂದು ಗುರಿ ಇರುತ್ತೆ. ಆ ಗುರಿ ಮುಟ್ಟೋದಕ್ಕೆ, ಆ ಗುರಿ ಸಾಧಿಸೋದಕ್ಕೆ ಸಮಯ ಸರಿಯಾಗಿರೋದಿಲ್ಲ. ಅಂದ್ರೆ ಅವ್ರ ಒತ್ತಡ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಕನಸನ್ನ ನನಸು ಮಾಡ್ಕೊಳಕ್ಕೆ. ಆದ್ರೆ ಆ ಒತ್ತಡವನ್ನ ಸೈಡಿಗಿಟ್ಟು ಅವರ ಕನಸಿನತ್ತ, ಅವರ ಗುರಿಯತ್ತ ಗಮನ ಹರಿಸಿದ್ರೆ ಎಂಥವ್ರು ಸಹ ಗುರಿ ಮುಟ್ಟಬಹುದು ಅನ್ನೋದಕ್ಕೆ ಸಾಕ್ಷಿಯಾದವರು ಈ ಜಯ ಗಣೇಶ್ ಅವರು. ಹಾಗೆ ಈ ಒಂದು ಸಾಧನೆಯ ಬಗ್ಗೆ, ಈ ಒಂದು ಅಧಿಕಾರಿ ಒಂದು ಹುದ್ದೆಯ ಬಗ್ಗೆ, ಇಷ್ಟು ಕಷ್ಟಪಟ್ಟಂತಹ ಹೋಟೆಲ್ ಅಲ್ಲಿ ಸರ್ವೇರ್ ಆಗಿರುವಂತಹ ಜಯ ಗಣೇಶ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.